ಹಾ ಅಣ್ಣ, ಇನ್ನು ಎಷ್ಟೊತ್ತಾಗುತ್ತೆ ಬರೋದು ನೀವು? 5 ನಿಮಿಷ ಅಂತ ಹೇಳ್ತಾನೆ ಇದ್ದೀರಾ, ಅವಾಗಿಂದ ನಿಂತಿದ್ದೀನಿ ಇಲ್ಲಿ. ಎಷ್ಟು ಬಿಸಿಲು ಬೇರೆ ಇದೆ. ಬಿಡು, ಯಾರು ನೀವೆಲ್ಲ? ಬಿಡು ಬಿಡು, ಕೂತ್ಕೊಳ್ಳ ಗಾಡಿಲಿ. ಬಿಡು, ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ. ತೆಗಿಯೋ ಗಾಡಿನ. ಯಾರು ನೀವು? ಹಲೋ, ಪೊಲೀಸ್ ಸ್ಟೇಷನ್. ನೀನು ಅವಳ ಮಕ್ಕ ನೋಡಿದೀಯಾ? ಇಲ್ಲ ಸರ್, ಮುಖ ಬಟ್ಟೆಯಿಂದ ಮುಚ್ಚಿತ್ತು. ಕರೆಕ್ಟಾಗಿ ಹೇಳಿ, ಏನು ನೋಡಿದೆ ಅಂತ. ಸರ್, ನಾನು ನೋಡಿದ ಮಟ್ಟಕ್ಕೆ ಒಂದು ಹುಡುಗಿ ಇದ್ಲು, ದಿನ ಇದೇ ರೋಡಿಂದ ಆಟೋ ಹಿಡಿತಾ ಇದ್ಲು. ಅವಾಗ ವ್ಯಾನ್ ತರ ಗಾಡಿಯಿಂದ ಒಬ್ಬ ಬಂದ, ಗಾಡಿಯಿಂದ ಹೊರಗಿಲ್ದ, ಆ ಹುಡುಗಿನ ಬಲವಂತವಾಗಿ ಗಾಡಿಯಲ್ಲಿ ಹೇಳ್ಕೊಂಡು ಹೋಗ್ಬಿಟ್ಟ. ಸರ್, ಆ ಹುಡುಗಿದ ಬ್ಯಾಗ್ ಎಲ್ಲ ಬಿದ್ದಿದೆ, ಎತ್ಕೊಂಬರ್ತೀನಿ. ತಗೋಬಾ. ನೀನ್ ಕಿಡ್ನಾಪರ್ ಮುಖ ನೋಡಿಲ್ವಾ? ಸರ್, ಅದೇ ಹೇಳಿದ್ನಲ್ಲ, ಬಟ್ಟೆಯಿಂದ ಮುಚ್ಚಿತ್ತು. ಗಾಡಿ ಡೀಟೇಲ್ ನಂಬರ್ ನೋಡಿದ್ಯಾ ನೀನು? ಇಲ್ಲ ಸರ್, ತುಂಬ ಹರಿಬರಿಯಲಾಗಿತ್ತು, ಅದಕ್ಕೆ. ಯಾವ ಗಾಡಿ ಅದು? ಸರ್, ವ್ಯಾನ್ ಇತ್ತು, ವೈಟ್ ಕಲರ್ ಗಾಡಿ. ವೈಟ್ ಕಲರಾ? ಸರಿ, ನಿನಗೇನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನನಗೆ ಕಾಲ್ ಮಾಡು. ಆಯಿತು ಸರ್. ಬನ್ನಿ ಸರ್. ಸರಿ ಸರ್. ಧರಮ್, ಹಾಂ ಸರ್. ಟ್ಯಾಗ್ ಚೆಕ್ ಮಾಡು, ಆ ಹುಡುಗಿ ಐಡಿ ಪ್ರೂಫ್ ಏನಾದರೂ ಹಾಂ ಸರ್, ಸಿಗ್ಬೋದು. ಮಾಡ್ತೀನಿ. ಧರಮ್, ನಾನೇನು ಹೇಳಿದ್ದೆ ನಿಮಗೆ, ಇದ್ರ ಪೂರ್ತಿ ಇನ್ಫಾರ್ಮೇಶನ್ ಬೇಕಂತ ತಾನೆ? ಸರಿ ಸರ್, ಚೆಕ್ ಮಾಡ್ತೀನಿ, ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ ಸರ್. ಹಾಂ ಧರಮ್. ಸರ್, ಆ ಹುಡುಗಿ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಸರ್. ಅವಳ ಹೆಸರು ರಾಧಿಕಾ ವರ್ಮಾ. ರಾಧಿಕಾ ಸರ್, ಅವಳು ಸಂತಾನಗರಲ್ಲಿ ಇರ್ತಾಳೆ. ಸಂತಾನಗರ್. ಸರ್, ನೀವುಗಳ ಈ ಐ ಡಿ ಕಾರ್ಡ್ ನಿಮ್ಮ ಮಗಳದ? ಇದು ನೋಡು. ಹಾ, ಇದು ನನ್ನ ಮಗಳದೇ ಐ ಡಿ ಕಾರ್ಡು. ಈಗ ನಿಮ್ಮ ಮಗಳು ಎಲ್ಲಿದ್ದಾಳೆ? ಇನ್ಸ್ಪೆಕ್ಟರ್ ಸರ್, ಅವಳು ಆಫೀಸಲ್ಲಿ ಇರ್ಬೋದು. ಸರಿ ಅಮ್ಮ, ಬಾಯ್. ಓಕೆ ಮಗಳೇ, ಬಾಯ್. ನಾನು ಆಫೀಸ್ಗೆ ಹೊರಡ್ತಿದ್ದೀನಿ, ನೀವು ಹುಷಾರಾಗಿರಿ. ಹುಷಾರಾಗಿ ಹೋಗಿ ಬಾ ಮಗಳೇ. ಓಕೆ, ಬಾಯ್ ಬಾಯ್. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ಸರ್? ಸ್ಪಷ್ಟವಾಗಿ ಹೇಳಿ, ಏನಾಗಿದೆ ಅಂತ. ನೋಡಿ ಸರ್, ನಮಗೆ ಇನ್ಫಾರ್ಮೇಶನ್ ಸಿಕ್ಕಿರೋ ಪ್ರಕಾರ ನಿಮ್ಮ ಮಗಳು ಕಿಡ್ನಾಪ್ ಆಗಿದ್ದಾಳೆ. ಏನು? ಹಾ, ಕಿಡ್ನಾಪ್? ಇದೇನ್ ಹೇಳ್ತಿದ್ದೀರಾ ಪೊಲೀಸರ್ ನೀವು? 3-4 ಹುಡುಗಿಯರನ್ನ ಕಾರಲ್ಲಿ ಹಾಕೊಂಡು ಹೋಗಿದ್ದಾರೆ. ನನಗೆ ಹೇಳಿ, ನಿಮಗೆ ಯಾರ ಜೊತೆ ಆದ್ರೂ ಶತ್ರುತ್ವ ಇದೆಯಾ? ನಮ್ ತರ ಮಿಡಲ್ ಕ್ಲಾಸ್ ಜನ ಯಾರ ಹತ್ರ ಜಗಳ ಇಟ್ಕೋತೀವಿ ಸರ್. ಸಾರಿ ಟು ಸೇ ಸರ್, ಯಾರ ಜೊತೆ ಆದ್ರೆ ಅಫೇರ್ ಇತ್ತಾ? ಇಲ್ಲ, ಆತರ ಎಲ್ಲ ಏನೂ ಇಲ್ಲ ಪೊಲೀಸರ್. ಏನಿ ಒನ್ ಸೈಡ್ ಲವ್? ಯಾರಾದ್ರೂ ತೊಂದರೆ ಕೊಡ್ತಾ ಇದ್ರಾ? ಇದೆಲ್ಲ ಏನು ಹೇಳಿಲ್ಲ ನನ್ನ ಹತ್ರ. ನಿಮ್ಮ ಮಗಳು ಫೋನ್ ನಂಬರ್ ಕೊಡಿ, ನಾ ಅದನ್ನ ಟ್ರ್ಯಾಕ್ ಮಾಡಕ್ಕೆ ಕಳಿಸ್ತೀನಿ. 9765828266.
ಪ್ಲೀಸ್ ಇನ್ಸ್ಪೆಕ್ಟರ್ ಸರ್, ನನ್ನ ಮಗಳನ್ನ ಬೇಗ ಹುಡ್ಕೊಂಡು ಕೊಡಿ. ನಂಬಿಕೆ ಇಡಿ ಸರ್, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ನೋಡಿ ಸರ್, ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಂಬಿಕೆ ಇಡಿ. ನಿಮಗೆ ಯಾರಿಂದಾದ್ರೂ ಕರೆ ಬರ್ಬೋದು ಬೆದರಿಕೆಗಾಗಿ. ನೀವು ತಕ್ಷಣ ನಮಗೆ ತಿಳಿಸಿ. ಸರಿ ಸರ್, ಆಯ್ತು. ಮ್ಯಾಮ್, ID ಕಾರ್ಡ್ ಕೊಡಿ. ಎಲ್ಲ ತನಿಖೆ ಆದಮೇಲೆ ಇದೆಲ್ಲ ನಿಮಗೆ ವಾಪಸ್ ಕೊಡ್ತೀವಿ. ನನ್ನ ಚಿಂತೆ ಮಗಳು ಮಾಡಬೇಡ, ಏನಾಗಲ್ಲ ನಮ್ಮ ಮಗುಗೆ. ಇವ್ರ ಮೇಲೆ ಖಂಡಿತವಾಗ್ಲೂ ನಂಬಿಕೆ ಇತ್ತು. ನಡೀರಿ. ಧರಮ್, ಹಾಂ ಸರ್. ಆ ಹುಡುಗಿದು ಕಾಲ್ ಡೀಟೇಲ್ಸ್ ತೆಗ್ಸು. ಸರಿ ಸರ್. ಕಿಡ್ನಾಪ್ ಆಗಿರೋ ರೀತಿ ನೋಡಿದರೆ ನನಗನ್ಸುತ್ತೆ ಕಿಡ್ನಾಪರ್ಗೂ ಹುಡುಗಿಗೂ ಮುಂಚೆನೇ ಪರಿಚಯ ಇತ್ತಂತ. ಅವಳ ಪ್ರತಿಯೊಂದು ಆ್ಯಕ್ಟಿವಿಟಿ, ಅವಳ ಮೂಮೆಂಟ್ಸ್ ಬಗ್ಗೆ ಇವನಿಗೆಲ್ಲ ಗೊತ್ತಿತ್ತು. ಹೌದು ಸರ್. ಕಿಡ್ನಾಪರ್ಗೆ ಯಾರಾದರೂ ಗೊತ್ತಿರೋರು ಇರ್ಬೋದು, ಇಲ್ಲಾಂದರೆ ಯಾರಾದರೂ ಭಾಳ ದಿನಗಳಿಂದ ವಾಚ್ ಮಾಡ್ತಾ ಇರ್ಬೋದು. ಆಗಿರ್ಬೋದು ಸರ್. ಎನಿವೇ, ಎಲ್ಲಿವರೆಗೆ ಬದುಕ್ತಾನೆ ನೋಡೋಣ. ಸರ್, ಹಾಂ, ಹಿಂಗೂ ಆಗಿರ್ಬೋದಲ್ವಾ? ಅವಳು ಯಾರನ್ನಾದ್ರೂ ಲವ್ ಮಾಡ್ತಿದ್ದು ಅವ್ರ ಜೊತೆ ಓಡೋಗಿರ್ಬೋದಲ್ವಾ? ಇಲ್ಲ ಧರಮ್, ಹುಡುಗಿ ಅವಳಾಗೆ ಓಡೋಗಲ್ಲ. ಹಾಗಾಗಿದ್ರೆ ಬ್ಯಾಗ್ ಬೀಳ್ತಾ ಇದ್ದಿಲ್ವೇ? ಆಮೇಲೆ ಹೋಟೆಲೋನ್ ಹೇಳಿದ ಪ್ರಕಾರ ಅವಳನ್ನ ಬಲವಂತವಾಗಿ ಕಾರ್ಗೆ ಹಾಕೊಂಡ್ರು. ಸರಿ ಸರ್. ಹೈವೇಯಿಂದ ಯಾವ್ಯಾವ ಚೆಕ್ ಪೋಸ್ಟ್ ಕನೆಕ್ಟ್ ಆಗುತ್ತೆ ಅವ್ರಿಗೆಲ್ಲರಿಗೂ ಇನ್ಫಾರ್ಮ್ ಮಾಡಿ. ಬೇಗ ಅವ್ನು ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡ್ಲೇಬೇಕು. ಚೆಕ್ ಮಾಡದೆ ಯಾವುದೇ ಗಾಡಿನೂ ಕಳಿಸೋ ಆಗಿಲ್ಲ. ಸರಿ ಎಷ್ಟು ಸರ್. ಬೇಗ ಆಗುತ್ತೋ ಎಲ್ಲರನ್ನೂ ಸರ್ಚ್ಗೆ ಹಾಕಿ. ಸರಿ ಸರ್. ನೀವು ಏನಾದರೂ ಈ ಹುಡುಗಿ ನೋಡಿದ್ದೀರಾ? ಇಲ್ಲ. ಇಲ್ಲೇ ಏನಾದರೂ ಅಕ್ಕಪಕ್ಕದಲ್ಲಿ ಕಾಣಿಸ್ಕೊಂಡ? ಇವಳನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಎಲ್ಲಾದ್ರೂ ಕಾಣಿಸಿದ್ರೆ ಹೇಳಾಯ್ತಾ? ಸರಿ. ಇವನ್ನೆಲ್ಲಾದ್ರೂ ನೋಡಿದ್ದೀರಾ? ಎಲ್ಲಾದ್ರೂ ಕಾಣಿಸಿದ್ರೆ ಇನ್ಫಾರ್ಮ್ ಮಾಡಿ, ಸರಿನಾ? ಈ ಹುಡುಗಿನ ಎಲ್ಲಾದ್ರೂ ನೋಡಿದ್ರಾ? ಸರ್, ಇವಳನ್ನ ನೋಡಿಲ್ಲ, ನನಗೆ ಗೊತ್ತಿಲ್ಲ. ಹಲೋ, ನೀವು ಇವಳನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲಿಂದ ಯಾವುದಾದ್ರೂ ಗಾಡಿ ಹೋಗೋದು ನೋಡಿದ್ರಾ? ನೋಡಿ ಮೇಡಮ್, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನಮ್ಮ ಪೂರ್ತಿ ಟೀಮ್ ರಾಧಿಕನ ಹುಡ್ಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಕಿಡ್ನಾಪರ್ದು ಯಾವುದೇ ರೀತಿ ಕ್ಲೂ ಸಿಕ್ಕಿಲ್ಲ. ಇಲ್ಲಿವರೆಗೂ ನನ್ನ ಮಗಳ ಬಗ್ಗೆ ನಿಮ್ಗೆ ಏನೂ ಗೊತ್ತಾಗಿಲ್ಲ ಇನ್ಸ್ಪೆಕ್ಟರ್ ಸರ್. ನೀವು ಹೇಳಿದ್ರಿ ಬೇಗ ಹುಡುಕ್ತೀನಿ ಅಂತ. ಇಲ್ಲಿ ನೋಡಿ ಮೇಡಮ್, ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಟ್ಕೊಳ್ಳಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರಾಧಿಕನ ಹುಡುಕ್ತೀವಿ. ಸರ್, ಧರಮ್, ರಾಧಿಕಾ ಕಿಡ್ನಾಪಿಂಗ್ ಕೇಸಲ್ಲಿ ಅವಳ ಫೋನ್ ಡೀಟೇಲ್ಸ್ ಬಂದಿದೆ. ಓಕೆ ಸರ್, ಇದರಲ್ಲಿ 2 ನಂಬರ್ ಬರ್ತಿದೆ, ಸುಮಿತ್ ಬೇರ್ವಾಲ್ ಮತ್ತೆ ಶ್ಲೋಕ್ ನಾಮದೇವ್. ಓಕೆ. ಆದರೆ ಸರ್, ಸುಮಿತ್ ಬೇರ್ವಾಲ್ ಇದಾನಲ್ಲ, ರಾಧಿಕಾ ಜೊತೆ ಡೈಲಿ ಮಾತಾಡ್ತಿರ್ತಾನೆ. ಆದರೆ ಶ್ಲೋಕ್ ನಾಮದೇವ್ ಇದಾನಲ್ಲ, ಅವನು ಜಾಸ್ತಿ ಫೋನ್ ಬರ್ತಿರುತ್ತೆ. ಆದರೆ ರಾಧಿಕಾ ಫೋನೇ ಎತ್ತಲ್ಲ ಸರ್ ಅವನು. ಓಕೆ. ನಿಮಗೆ ಸುನಿಲ್ ಬೇರ್ವಾಲ್ ಮತ್ತೆ ಸುಲಾಂ ನಾಮದೇವ್ ಗೊತ್ತಾ? ಹೌದು ಸರ್. ಸುಮಿತ್ ಬೇರ್ವಾಲ್ ನನ್ನ ಮಗಳ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಸರ್. ಓಕೆ. ಆಮೇಲೆ ಸುಲಂ ನಾಮದೇವ್ ಅವನು ನಮ್ಮ ಏರಿಯಾ ಹುಡುಗ ಸರ್. ಆದರೆ ಸರ್, ಅವನಿಗೆ ನಮ್ಮ ಮಗಳಿಗೆ ಏನು ಸಂಬಂಧ ಇಲ್ಲ ಸರ್. ಅದ್ರ ಬಗ್ಗೆ ನಾವು ವಿಚಾರಿಸ್ತೀವಿ ಸರ್. ಧರಮ್, ಹಾಂ ಸರ್. ಇವರಿಬ್ಬರನ್ನ ಕರ್ಕೊಂಬ. ಸರಿ ಸರ್. ಪ್ಲೀಸ್ ಇನ್ಸ್ಪೆಕ್ಟರ್, ನನ್ನ ಮಗಳನ್ನ ಬೇಗ ಹುಡ್ಕೊಂಡು ಕೊಡು. ಇಲ್ಲಿ ನೋಡಿ ಮೇಡಮ್, ನೀವು ಸ್ವಲ್ಪ ಸಮಾಧಾನದಿಂದ ಇರಿ. ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ವಿಚಾರಿಸ್ತೀವಿ. ನೀವೀಗ ಮನೆಗೆ ಹೋಗಿ, ನಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಾವು ಖಂಡಿತವಾಗ್ಲೂ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಬಂದೆ.
ಹಾಂ ಸರ್ ಹೇಳಿ. ನಾನು ಎಲ್ಲಿದ್ದಪ್ಪ? ಹಾಂ ನಾನೇ ಸುಲಾಮ್. ನಿನಗೆ ಗೊತ್ತಾ? ಹಾಂ ಸರ್, ಏನು ವಿಷಯ? ನಿನ್ನೆ ಮಧ್ಯಾಹ್ನ ಎಲ್ಲಿದ್ದೆ ನೀನು? ನಿನ್ನೆ ಮಧ್ಯಾಹ್ನ ನಾನು ಮನೇಲೇ ಇದ್ದೆ ಸರ್. ರಾಧಿಕಾ ಗೊತ್ತಾ ನಿನಗೆ? ರಾಧಿಕಾ ಇಲ್ಲ ಸರ್, ನಾನು ಯಾವ ರಾಧಿಕಾಗೂ ಗೊತ್ತಿಲ್ಲ ಸರ್. ಯೋಚನೆ ಮಾಡ್ಬಿಟ್ಟು ಹೇಳು. ರಾಧಿಕಾ ವರ್ಮಾ. ನಿಮ್ಮ ಏರಿಯಾದಲ್ಲೇ ಇರ್ತಾಳೆ. ಅವಳಿಗೆ ಯಾವಾಗಲೂ ಕಾಲ್ ಮಾಡ್ತೀಯಲ್ವಾ? ರಾಧಿಕಾ ವರ್ಮಾ, ಹಾಂ ಹಾಂ, ಅವರು ಇಲ್ಲೇ ಇರ್ತಾರೆ, ನಮ್ಮನೆ ಹತ್ರನೇ, ನಮ್ಮ ಏರಿಯಾಲೇ. ಅದೇನಂದರೆ ನಮ್ಮಿಬ್ರ ಮಧ್ಯೆ ಫ್ರೆಂಡ್ಶಿಪ್ ಇದೆ. ಅವಾಗವಾಗ ಆರೋಗ್ಯ ವಿಚಾರಿಸ್ಕೊಳ್ಳೋಕ್ಕೆ ಕಾಲ್ ಮಾಡ್ತಾ ಇರ್ತೀನಿ. ಆದರೆ ಅವಳು ಯಾವಾಗಲೂ ನೀನು ಫೋನೇ ಎತ್ತಲ್ಲ. ಹಾಂ, ಅದೇನಂದರೆ ನಮ್ಮಿಬ್ರ ಮಧ್ಯ ಸ್ವಲ್ಪ ಮನಸ್ತಾಪ ಬಂದ್ಬಿಟ್ಟಿದೆ. ಅದೇ ಹೇಳ್ತಾರಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ನಾನು ಫೋನ್ ಎತ್ತಲ್ಲ ಅವರು. ಹೌದಾ? ಆದರೆ ಏನಾಗಿದೆ ತಿಳ್ಕೊಬೋದಾ ನಾನು? ಬಾ, ಏನು ವಿಷಯ ಅಂತ ನಾವು ತಿಳಿಸ್ತೀವಿ. ಯಾದವ್, ನಡಿ. ನೋಡ್ಕೊಳ್ಳೋಣ ಸರ್. ಹಾಂ ಸರ್. ಸುಮಿತ್ ಬೆರ್ವಾಲ್ ನೀನೇನಾ? ಹಾಂ ಸರ್, ಹೇಳಿ ಸರ್, ನಾನೇ ಸುಮಿತ್ ಬೆಹರ್ವಾಲ್. ನೀನು ಎಲ್ಲಿದ್ದಪ್ಪ? ಸರ್, ನಾನು ಆಫೀಸಲ್ಲೇ ಇದ್ದೆ. ರಾಧಿಕಾ ಗೊತ್ತಾ ನಿನಗೆ? ಹೌದು ಸರ್, ಇಲ್ಲೇ ನನ್ನ ಆಫೀಸಲ್ಲೇ ವರ್ಕ್ ಮಾಡೋದು, ನನ್ನ ಕೊಲೀಗೆ. ನಿನ್ನ ಕಲೀಗ ಇಲ್ಲ ಅದನ್ನ ಮೀರಿ ಬೇರೆ ಏನಾದರೂ ಇದೆಯಾ? ಇಲ್ಲ ಸರ್, ನಾವಿಬ್ಬರು ಒಳ್ಳೆ ಫ್ರೆಂಡ್ಸೇ. ಆಮೇಲೆ ನಮ್ಮ ಆಫೀಸ್ಗೆ ರಿಲೇಟೆಡ್ ಮಾತು ನಡೀತಾನೆ ಇರುತ್ತೆ. ಅನ್ಮೋಲ್, ಆ ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡಲ್ಲ, ನೀನು ಹೇಳ್ದೆ ನನಗೆ ಈ ತಿಂಗಳು 10ನೇ ತಾರೀಕು ನಾವು ಹೊರಡ್ತಿದ್ದೀವಿ ಅಂತ. ಆದರೆ ಇನ್ನು ನೀನು ದುಡ್ಡು ಅರೇಂಜ್ ಆಗಿಲ್ಲ ಅಂತ ಹೇಳ್ತಿದ್ಯಾ? ಆಮೇಲೆ ಟೈಮ್ಗೆ ಬಾ. ನೀನಿಷ್ಟು ಅರ್ಥ ಮಾಡ್ಕೊ, ನಾನಂತೂ ನಿತಿನ್ ಜೊತೆ ಒಂದು ಕ್ಷಣನೂ ಇರಲ್ಲ. ಓಕೆ ಸರಿ, ಬಾಯ್. ರಾಧಿಕಾ ಇವಾಗ ಎಲ್ಲಿದ್ದಾಳೆ ನಿನಗೆ ಗೊತ್ತಾ? ಇಲ್ಲ ಸರ್, ಇನ್ಫ್ಯಾಕ್ಟ್ ಅವಳು ನಿನ್ನೆ ಆಫೀಸ್ಗೂ ಬಂದಿಲ್ಲ. ನಾನು ಅವಳು ಫೋನ್ ಟ್ರೈ ಮಾಡಿದೆ, ಹತ್ರ ಆಫ್ ಬರ್ತಾ ಇತ್ತು. ಏನಾಯ್ತು ಸರ್, ಏನಾದರೂ ಪ್ರಾಬ್ಲಮಾ? ಅದು ನಿನ್ಗೆ ಇಷ್ಟಲ್ಲೇ ಗೊತ್ತಾಗುತ್ತೆ. ಹೋಗೋಣ. ಹಾಂ ಸರ್. ಸರ್, ನಾನು ರಾಧಿಕಾ ಆಫೀಸ್ನಲ್ಲಿ ವಿಚಾರಿಸಿದೆ ಸರ್. ಈ ರಾಧಿಕಾ ಕಿಡ್ನಾಪ್ ಆಗಿದ್ದ ಟೈಮಲ್ಲಿ, ಆ ಟೈಮಲ್ಲಿ ಸುಮಿತ್ ಅವ್ರ ಆಫೀಸಲ್ಲೇ ಇದ್ದ ಸರ್. ಸರ್, ಇದು ನನ್ನ ಕ್ಯಾಮ್ರಾ ಫುಟೇಜಲ್ಲೂ ನೋಡಿದೆ. ಆ ಶ್ಲೋಕ್ ನಾಮದೇವ್ ಸರ್, ನನಗೆ ಶ್ಲೋಕ್ ನಾಮದೇವ್ ಮೇಲೆ ಯಾಕೋ ಸ್ವಲ್ಪ ಡೌಟ್ ಇದೆ ಸರ್. ನಾನು ಯಾವಾಗ ಅವನ ಹತ್ರ ಮಾತಾಡೋದ್ನೋ ಅವನು ತೊದಲುತ್ತಾ ಇದ್ದ. ಅವನ ಮೇಲೆ ಒಂದು ಕಣ್ಣಿಟ್ಟಿರಿ. ಹಲೋ, ಇನ್ಸ್ಪೆಕ್ಟರ್ ಅರ್ಜುನ್ ಹಿಯರ್. ವಾಟ್? ಎಲ್ಲಿದೆ ಡೆಡ್ ಬಾಡಿ? ಓಕೆ ಧರಮ್, ಸರ್, ಹೋಗೋಣ. ಸರಿ ಸರ್. ಸರ್, ಈ ಡೆಡ್ ಬಾಡಿ ಮಿಸ್ ಆಗಿರೋ ಹುಡುಗಿದೆ ಅನ್ಸುತ್ತೆ. ಇರ್ಬೋದು. ಆದರೂ ಇದೇನಾ ಬಾಡಿ ಅಂತ ಕನ್ಫರ್ಮೇಷನ್ಗೋಸ್ಕರ ಅವ್ರ ಪೇರೆಂಟ್ಸ್ ಹತ್ರ ಓಕೆ ಕಳಿಸಿ. ಸರ್. ಆಮೇಲೆ ಬಾಡಿನ ರ್ಯಾಪ್ ಮಾಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ. ಧರಮ್, ಪೂರ್ತಿ ಏರಿಯಾನ ಚೆನ್ನಾಗಿ ಬ್ಲಾಕ್ ಮಾಡಿಬಿಡು. ಆಮೇಲೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡು. ಸರಿ ಸರ್. ದಿನೇಶ್ ಸರ್. ಯಾವುದೇ ಕ್ಲೂ ಬಿಡದೆ ಎಲ್ಲ ಕ್ಲಿಯರ್ ಆಗಬೇಕು ಸರ್. ಪ್ರತಿಯೊಂದು ಫೋಟೋ ಬೇಕು. ಓಕೆ ಸರ್.
ಅಯ್ಯೋ ನನ್ನ ಮಗಳೇ. ನನ್ನ ಮಗಳು. ಸರ್ ಆ ಹುಡುಗಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು. ಸರ್ ನಿಮ್ಮ ಡೌಟ್ ಕರೆಕ್ಟೇ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಪ್ರಕಾರ ಅವಳನ್ನ ಸಾಯಿಸೋಕ್ಕಿಂತ ಮುಂಚೆ ರೇಪ್ ಮಾಡಿದ್ದಾರೆ. ಅವನ ಹೆಸರೇನು? ಶ್ಲೋಕ್ ನಾಮದೇವ್. ಹೌದು. ಯಾವತ್ತ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ರು ಅವತ್ತಿನ ಪೂರ್ತಿ ಲೊಕೇಶನ್ ತೆಗೀರಿ. ಓಕೆ ಸರ್. ಸರಿ ಸರ್. ಸರ್ ಐವಲ್ಲಿರೋ ಎಲ್ಲ ಕ್ಯಾಮ್ರಾ ಫುಟೇಜಸ್ಸು ನೋಡಿದ್ವಿ. ಆದರೆ ಸರ್ ಎಲ್ಲ ಕ್ಯಾಮ್ರಾ ಫುಟೇಜಸ್ಸು ಹಾಳಾಗ್ಬಿಟ್ಟಿದೆ. ಆದ್ರಿಂದ ಗಾಡಿದೇನು ಫುಟೇಜಸ್ ಸಿಗ್ತಿಲ್ಲ ಸರ್. ಧರಮ್, ಹೌ ಇಸ್ ಇಟ್ ಪಾಸಿಬಲ್? ಅದೆಂಗೆ ಒಂದೇ ಸರಿ ಎಲ್ಲ ಕ್ಯಾಮ್ರಾನೂ ಆಫ್ ಆಗಿದೆ? ಸರ್ ದಿನೇಶ್, ಶ್ಲೋಕ್ ನಾಮದೇವ್ದು ಫೋನ್ ಲೊಕೇಶನ್ ಟ್ರೇಸ್ ಆಗಿದೆ. ಗುಡ್. ಸರ್ ಯಾವ ಜಾಗದಲ್ಲಿ ರಾಧಿಕಾದ್ ಬಾಡಿ ಸಿಕ್ತೋ ಅದೇ ಜಾಗದಲ್ಲಿ ಶ್ಲೋಕ್ ನಾಮದೇವ್ದು ಫೋನ್ ಲೊಕೇಶನ್ ಸಿಕ್ತು. ಓಕೆ ಓಕೆ. ಧರಮ್. ಹಾಂ ಸರ್. ಸರ್ 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 ನಾನೇನು ಮಾಡಲಿಲ್ಲ ಸರ್. ಸರ್ ಯಾಕೆ ಕರ್ಕೊಂಡು ಹೋಗ್ತಾ ಇದ್ರ ಸರ್? ನಾನೇನು ಮಾಡಲಿಲ್ಲ ಸರ್, ಬಿಟ್ಬಿಡಿ ಸರ್. ಸರ್ 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 ನಾನೇನು ಮಾಡಿದೆ ಸರ್? ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರ ಸರ್? ಸರ್ ಬಿಟ್ಬಿಡಿ ಸರ್ ನನ್ನ. ಸರ್ 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 ಏನು ಮಾಡ್ತಾ ಇದ್ರ ಸರ್? ಅಯ್ಯೋ ಹೇಳು. ಹೇಳೋ ನಿಜ. ರಾಧಿಕಾಗೆ ಏನ್ ಮಾಡಿದೆ ಹೇಳು. ಹೇಳು. ಹೇಳ್ತೀನಿ ಸರ್, ಹೇಳ್ತೀನಿ. ಧರಮ್, ಹೇಳ್ತೀನಿ ಸರ್. ನನಗೆ ನಿಜ ಎಲ್ಲ ಗೊತ್ತಾಗ್ಬೇಕು. ನನಗೆ ಗೊತ್ತು ನೀನೇ ಸಾಯಿಸಿದ್ದು ಅಂತ. ಆದ್ರೆ ಹೇಗೆ, ಏನಕ್ಕೆ? ಹೇಳೋ, ರಾಧಿಕಾಗೆ ಏನಕ್ಕೆ ಸಾಯಿಸ್ದೆ? ರಾಧಿಕಾನ ನಾನು ತುಂಬ ಪ್ರೀತಿಸ್ತಿದ್ದೆ. ಹೇಳ್ತಾರಲ್ಲ ಹುಚ್ಚು ಪ್ರೀತಿ ಅಂತ. ಅವಳಿಗೆ ಹೇಳಿದ್ದೀನಿ, ಪ್ರತಿ ಸಲ ಹೇಳಿದ್ದೀನಿ, ಸಿಕ್ತಾಗೆಲ್ಲ ಹೇಳಿದ್ದೀನಿ. ಆದರೆ ಗೊತ್ತಿಲ್ಲ ಅವಳು ಯಾಕೆ ಯಾವಾಗಲೂ ನಾನು ಇಗ್ನೋರ್ ಮಾಡ್ತಾ ಇದ್ಲು ಅಂತ. ನಾನು ಅವಳು ಕಾಲು ಮಾಡ್ತಿದ್ದೆ, ಅವಳ ಫೋನಲ್ಲಿ ರಿಂಗ್ ಆಗೋದು ಅದು ಪೂರ್ತಿ. ಆದರೆ ಅವಳು ನನ್ನ ಫೋನ್ ಎತ್ತಾ ಇರಲಿಲ್ಲ. ನಾನು ಅಂದ್ಕೊಂಡೆ ಯಾವಾಗಾದರೂ ಫೋನ್ ಎತ್ತಾಳೆ, ನನ್ನ ಪ್ರೀತಿಸ್ತಾಳೆ, ಯಾವಾಗಾದ್ರೂ ಒಪ್ಕೋತಾಳೆ ಅಂತ. ಆದರೆ ಅವಳು ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂದರೆ, ಇಷ್ಟಪಡಲ್ಲ ಅಂದರೆ ನನ್ನ ನಂಬರ್ನ ಬ್ಲಾಕು ಮಾಡ್ಬೋದಿತ್ತು. ಹಾಂ ಮಾಡ್ಬೋದಿತ್ತಲ್ಲ. ಆದರೆ ನಾನು ಅವತ್ತಿನ ದಿನ ಅವಳಿಗೆ ಹೇಳಿದೆ. ಆದ್ರೆ ಆಮೇಲೆ ಏನ್ ಮಾಡ್ತಾ ಇದೀಯ ನೀನು? ನೀನು ನನ್ನ ಕಡೆ ಗಮನನೇ ಕೊಡ್ತಾ ಇಲ್ಲ. ನಾನು ಹೇಳ್ದೆ ತಾನೆ ನಿನ್ನ ತುಂಬ ಇಷ್ಟಪಡ್ತೀನಿ ಅಂತ. ಆದ್ರೆ ನಾನ್ ನಿನ್ನ ಇಷ್ಟಪಡ್ತಿಲ್ಲ. ಕೈ ಬಿಡು ನಂದು. ನಾನು ಹೇಳೋದು ಮಾತು ಅರ್ಥ ಆಗ್ತಾ ಇಲ್ವಾ ನಿಂಗೆ? ನಾನು ಹಿಂಗೆ ಹೇಳ್ತಾ ಇರೋದು. ನಿನ್ನ ಪ್ರೀತಿಸ್ತಾ ಇದ್ದೀನಿ ತುಂಬ ನಾನು. ನಿನಗ್ ನಾನ್ ಹೇಳೋದು ಅರ್ಥ ಆಗ್ತಾ ಇಲ್ವಾ? ಕೈ ಬಿಡು ನಂದು. ಇನ್ನೊಂದ್ಸತಿ ಹಿಂಗೆಲ್ಲ ಕೈ ಹಿಡ್ಕೊಳಕ್ ಟ್ರೈ ಮಾಡಿದ್ರೆ ಪೊಲೀಸವರು ಕಂಪ್ಲೇಂಟ್ ಕೊಡ್ತೀನಿ. ನಡಿಯೇ. ನಡಿ. ಬಿಡು, ಯಾರ್ ನಡಿಯಲೇ. ನೀವೆಲ್ಲ? ಬಿಡು. ಅತ್ತೆ ಗಾಡಿನ ಬಾಯಿ ಮುಚ್ಕೊಂಡು ಬಿಡು. ಕೂತ್ಕೋ. ಎತ್ತ ಗಾಡಿನ. ಬಿಡು ಬಿಡು. ಯಾರು ನೀವು? ಇಳಿಯ.
ಏಯ್ ಬರಲೇ ಇಳಿ ಹೊರಗೆ. ಬಿಡು ಬಾ ಬಾ ಬಾ. ಬಿಡು ಇಲ್ಲ ನಡಿ 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 ನಡಿ. ಬಿಡು ಬಾರೆ. ಬಿಡು ಬಿಟ್ಬಿಡು ನನ್ನ. ಏಯ್ ಬರಲಿ. ಬಿಟ್ಬಿಡು ನನ್ನ. ನಾಟಕ ಮಾಡ್ಬೇಡ, ಇಳಿ. ಬಿಡು ತಗೊಂಡೋದ್ರೇನೆ ಸರಿ ನಿಂಗೆ ಬಂದಂಗೆಲ್ಲ. ಬಿಡು ಬಿಡು ನನ್ನ. ಹೆಲ್ಪ್ ಹೆಲ್ಪ್ ಬಿಡು. ಬಿಡು ನನ್ನ. ಬಿಡು ಹೆಲ್ಪ್ ಹೆಲ್ಪ್. ಬಿಟ್ಬಿಡು ನನ್ನ. ಬಿಟ್ಬಿಡು ಬಿಟ್ಬಿಡು. ಹೆಲ್ಪ್ ಹೆಲ್ಪ್. ಬಿಟ್ಬಿಡು ನನ್ನ. ಬಿಟ್ಬಿಡು ನನ್ನ. ಹೆಲ್ಪ್. ರಾಸ್ಕಲ್ ನೀನಾ? ನಿನಗೆ ಅಹಂಕಾರ ಅಲ್ಲ ನಿನ್ನ ಸೌಂದರ್ಯದ ಮೇಲೆ, ಇಲ್ಲ ದುರಹಂಕಾರನಾ? ನೀನ್ ಇದ್ರಿಂದ ಬಚಾವಾಗ್ಬೋದು ಅನ್ಕೋತಿದ್ಯಾ? ನಾನ್ ನಿನ್ ವಿರುದ್ಧ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ನಂಗೆ ಅನ್ಯಾಯ ಆಗಿದೆ. ಕಂಪ್ಲೇಂಟ್ ಮಾಡ್ತೀಯಾ? ಬಿಡು ನನ್ನ. ಸಾಯಿಸ್ತೀನಿ ತಗೊಳ್ಳಿ. ಬಿಡು ನನ್ನ. ಅದಕ್ಕೆ ನಾನು ರಾಧಿಕನ್ ಸಾಯಿಸ್ಬಿಟ್ಟೆ. ರಾಧಿಕಾ ನನ್ನವಳಾಗ್ಲಿಲ್ಲ ಅಂದ್ರೆ ನಾನು ಯಾರವಳಾಗಕ್ಕೂ ಬಿಡಲ್ಲ. ತುಂಬ ಪ್ರೀತಿಸ್ತೀನಿ ನಾನು ಅವಳು. ಪ್ರೀತಿಸ್ತೀನಿ ಅವಳನ್ನ ನಾನು. ಅಯ್ಯೋ ಮಗನೇ, ಪ್ರೀತಿ ಅಂತ್ಯಲ್ಲ, ಉಚಿತನ ಅದು. ನೋಡಿ ಧರಮ್, ಇವನ್ನ ಕೋರ್ಟಿಗೆ ಒಪ್ಸಕ್ಕೆ ಪ್ರಯತ್ನ ಮಾಡಿ. ಓಕೆ ಸರ್. ನನ್ನ ಮಗಳು